ಸತ್ಯಲೋಕದಲ್ಲಿರುವ ಸುಪ್ರಶಾಂತವಾದ ದಿವ್ಯಧಾಮದ ಸುಂದರವೂ ಭವ್ಯವೂ ಆದ ಕಮಲಾಸನದ ಮೇಲೆ ಕುಳಿತು ಹಗಲಿಡೀ ಸೃಷ್ಟಿಕಾರ್ಯವನ್ನು ಮಾಡಿ ಬ್ರಹ್ಮದೇವನು ತುಂಬಾ ಬಳಲಿದ್ದನು. ಕಲ್ಪಾಂತವು ಸಮೀಪಿಸಿ ಸಂಜೆಯಾಗಿ ಕತ್ತಲೆ ತಲೆ ಹಾಕುವಾಗ ಅವನನ್ನು ನಿದ್ರೆಯ ತೂಕಡಿಕೆ ಆಕ್ರಮಿಸಿತು. ಆ ತೂಕಡಿಕೆಯಿಂದ ಅವನು ಆಗಾಗ ಆಕಳಿಸುತ್ತಿರಲು ಆ ಗಾಳಿಯಿಂದ ಪರ್ವತ ಶಿಖರಗಳು ಸುರುಳಿ ಅಗ್ನಿಕಣಗಳನ್ನು ಹೊರಗೆ ಹಾರಿಸುತ್ತಿದ್ದವು. ಅವನಿಗೆ ಪೂರ್ತಿ ನಿದ್ದೆ ಬಂದು ಕಣ್ಣು ಮುಚ್ಚಿಕೊಂಡಾಗ ಆಕಾಶದಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡಿದ್ದ ಪ್ರಳಯ ಮೇಘಗಳು ಸುತ್ತ ಹರಡಿ ಆನೆಯ ಸೊಂಡಿಲಿನಷ್ಟು ದೊಡ್ಡ ವರ್ಷಧಾರೆಗಳನ್ನು ಸುರಿಸಿ ಲೋಕವನ್ನೆಲ್ಲ ಪೂರ್ತಿ ಜಲಮಯ ಮಾಡಿದ್ದವು. ಬ್ರಹ್ಮನಿಗೆ ಗಾಢ ನಿದ್ರೆ ಬಂದಾಗ ಬ್ರಹ್ಮನ ನಿದ್ರೆ ಕಾಲವು ಲೋಕಗಳಿಗೆಲ್ಲ ಪ್ರಳಯ ಕಾಲವಾಯಿತು. ಅನಂತರ ನೂತನ ಕಲ್ಪಾರಂಭದ ಸಮಯ ಸಮೀಪಿಸತೊಡಗಿತು. ಮತ್ತೆ ಹೊಸ ಜಗತ್ತು ಹುಟ್ಟಲಿರುವ ಸಮಯ. ಬೆಳಕು ಪಸರಿಸಲಿರುವ ಕಾಲದಲ್ಲಿ ಸರಸ್ವತಿ ದೇವಿ ವೀಣೆಯನ್ನು ಎತ್ತಿಕೊಂಡು ಸ್ವರಾಲಾಪನೆ ಮಾಡುತ್ತಾ ಎಲ್ಲೆಲ್ಲಿಯೂ ಭೂಪಾಳ ರಾಗವನ್ನು ಹರಡುತ್ತಿದ್ದಳು. ಅದನ್ನು ಕಂಡು ಬ್ರಹ್ಮದೇವನು ಎಚ್ಚರಕ್ಕೆ ಬಂದು ಸರಸ್ವತಿಯನ್ನು ನೋಡಿ ತಲೆದೂಗಿದನು. ತನ್ನ 4 ಮುಖಗಳಿಂದಲೂ 4 ದಿಕ್ಕುಗಳನ್ನು ಪರೀಕ್ಷಿಸಿ ನೋಡಿದನು. ಕೆಳಭಾಗದಲ್ಲಿ ಜಗತ್ತು ಪೂರಾ ನೀರಿನಮಯವಾಗಿ ಆ ನೀರಿನ ಮೇಲೆ ದೊಡ್ಡ ದೊಡ್ಡ ಪರ್ವತಗಳಂತಹ ತರಂಗಗಳು ಅಲ್ಲೋಲಕಲ್ಲೋಲಗೊಂಡಿದ್ದವು. ಆ ಮಹಾತರಂಗಗಳ ನಡುವೆ ಒಂದು ಕಡೆಯಲ್ಲಿ ಬೆಳ್ಳಗಿನ ಕಾಂತಿರೇಖೆ ಲಾಸ್ಯವಾಡುತ್ತಿರುವುದನ್ನು ಬ್ರಹ್ಮನು ಕಂಡನು. ಆ ಕಾಂತಿಯ ನಡುವೆ ತರಂಗಗಳ ಮೇಲೆ ತೇಲುತ್ತಾ ಒಂದು ದೊಡ್ಡ ಅರಳಿಯ ಎಲೆ ಇರುವುದನ್ನು ಅವನು ಗಮನಿಸಿದನು. ನೋಡುತ್ತಿರಲು ಅದರ ಮೇಲೆ ಚಂದ್ರಬಿಂಬದಂತಹ ಬಾಲಕನು ಮಲಗಿಕೊಂಡು ಬಲಗಾಲಿನ ಹೆಬ್ಬೆರಳನ್ನು ಬಾಯೊಳಗೆಟ್ಟು ಚಪ್ಪರಿಸುತ್ತಿರುವುದನ್ನು ನೋಡಿದನು. ಬ್ರಹ್ಮನು ಕೈ ಜೋಡಿಸಿ ಕಣ್ಣು ಮುಚ್ಚಿ ಆ ಪರಬ್ರಹ್ಮನ ಬಾಲರೂಪವನ್ನು ಧ್ಯಾನಿಸಿ ಕಣ್ಣು ತೆರೆದನು. ಆಗ ಕಂಡ ದೃಶ್ಯ ವಿಚಿತ್ರವಾಗಿತ್ತು. ಮೊದಲು ನೋಡಿದ ಬಾಲರೂಪನು ವಿಶ್ವವಿರಾಟ್ ಸ್ವರೂಪನಾದ ಪರಬ್ರಹ್ಮನೇ ಎಂದು ಬ್ರಹ್ಮನಿಗೆ ಅನುಭವಪೂರ್ವಕವಾಗಿ ಗೊತ್ತಿರುವ ಸಂಗತಿ. ಆದರೆ ಈಗ ಆ ಹುಡುಗನ ತಲೆ ಆನೆಯ ತಲೆಯನ್ನು ಹೋಲುತ್ತಾ ಪುಟ್ಟ ಸೊಂಡಿಲಿನಿಂದ ಬಲಪಾದವನ್ನು ಹಿಡಿದು ಬಾಯೊಳಗೆ ಇಟ್ಟುಕೊಳ್ಳುವಂತೆ ಕಾಣುತ್ತಿತ್ತು. ಆ ಮುಖವು ಪ್ರಸನ್ನವಾಗಿತ್ತು. ಬಾಲಕನು ಚಂದ್ರಬಿಂಬದಂತೆಯೇ ಹೊಳೆಯುತ್ತಿದ್ದನು. ಆತನಿಗೆ 4 ಕೈಗಳಿದ್ದುವು. ಇದೇನು ವಿಚಿತ್ರವೆಂದು ಬ್ರಹ್ಮನು ಆಶ್ಚರ್ಯಪಡುತ್ತಿದ್ದಂತೆಯೇ ವಟಪತ್ರಶಾಯಿಯಾದ ಆ ಗಜಮುಖದ ಬಾಲಕನು ಅದೃಶ್ಯನಾಗಿ ಆ ಪ್ರದೇಶದಲ್ಲಿ ಎತ್ತರವಾಗಿ ಎದ್ದ ಮಣ್ಣಿನ ರಾಶಿ ಕಂಡುಬಂತು. ಬ್ರಹ್ಮನು ತಾನು ಕಂಡ ವಿಚಿತ್ರ ಬಾಲಕನ ರೂಪವು ಅದೇನೋ ಭ್ರಮೆಯೆಂದುಕೊಂಡು ತನ್ನ ಸೃಷ್ಟಿಕಾರ್ಯಕ್ಕೆ ತೊಡಗಿದನು. ಕ್ರಮಕ್ರಮವಾಗಿ ನೀರಿನಿಂದ ವಿಸ್ತಾರವಾದ ಭೂಭಾಗಗಳು ಏಳುತ್ತಾ ಉಳಿದ ನೀರು ಸಮುದ್ರ ಭಾಗಗಳಾಗಿಯೂ ಗಡ್ಡೆಗಟ್ಟಿದ ಪರ್ವತಗಳಾಗಿಯೂ ಏರ್ಪಟ್ಟುವು. ಬ್ರಹ್ಮನು ಸಂಕಲ್ಪಿಸಿಕೊಂಡಂತೆ ಭೂಭಾಗದಲ್ಲಿ ಗುಡ್ಡ ಬೆಟ್ಟಗಳೆದ್ದುವು. ಅವನು ಒಂದೊಂದನ್ನು ಸಂಕಲ್ಪಿಸಿ ಕಮಂಡಲುವಿನ ನೀರು ತೆಗೆದು ಪ್ರೋಕ್ಷಿಸಿದಂತೆ ನದಿಗಳು ಹುಟ್ಟಿದುವು. ಸಸ್ಯಗಳು, ಗಿಡಮರ ಬಳ್ಳಿಗಳು, ಖನಿಜಗಳು, ಬೇರೆ ಬೇರೆ ದ್ರವ್ಯಗಳು ಬ್ರಹ್ಮನಿಂದ ಸಂಕಲ್ಪಿಸಲ್ಪಟ್ಟು ಹುಟ್ಟಿದುವು. ಅನಂತರ ಜೀವರಾಶಿಗಳನ್ನು ಸೃಷ್ಟಿಸಲು ತೊಡಗಿದನು. ಮೊದಲು ಸಮುದ್ರದಲ್ಲಿ ನದಿಗಳಲ್ಲಿ ಮತ್ಸ್ಯ ಮೊದಲಾದ ಜಲಚರಗಳನ್ನು ಸೃಷ್ಟಿಸಿದನು. ಭೂಮಿಯ ಮೇಲೆ ಜಂತುಜಾಲಗಳನ್ನು, ಕ್ರಿಮಿಕೀಟಕಾದಿಗಳನ್ನು, ಖೇಚರಗಳನ್ನು ಮಾಡಿದನು. ಅದೆಲ್ಲ ಆಗಿ ಕಳಕಳಿಸುವ ಜಗತ್ತಿನಲ್ಲಿ ಮನುಷ್ಯರನ್ನು ಸಂಕಲ್ಪಿಸಿ ಕಮಂಡಲೋದಕವನ್ನು 4 ಸುತ್ತಲೂ ಪ್ರೋಕ್ಷಿಸಿದನು. ಆಗ ಸರಸ್ವತಿ ದೇವಿ ವೀಣೆ ಬಾರಿಸುತ್ತಲೇ ಇದ್ದಳು. ಆ ವೀಣೆಯಿಂದ ಹೊರಟ ಸ್ವರಗಳೇ ಜಗತ್ತಿನ ಪ್ರಾಣಿಕೋಟಿಗಳಲ್ಲಿ ನಾನಾ ವಿಧವಾಗಿ ಧ್ವನಿಸಿಕೊಂಡಿದ್ದುವು. ಹೀಗಿರಲು ಒಂದು ಗತಿಯಲ್ಲಿ ಯಾವ ಕಾರಣದಿಂದಲೂ ಅವಳ ವೀಣೆಯಿಂದ ಅಪಶ್ರುತಿ ಹೊರಡತೊಡಗಿತು. ಸರಸ್ವತಿ ಬೆರಗಾಗಿ ಅತ್ತಿತ್ತ ನೋಡಿದಳು. ಬ್ರಹ್ಮನು ತನ್ನ ಅರ್ಧಾಂಗಿಯ ತಬ್ಬಿಬ್ಬುತನವನ್ನು ನೋಡಿ ಅರ್ಥವಾಗದೆ ಅವಳು ತೋರಿಸಿದಂತೆ ಕಮಲಾಸನದಿಂದ ಬಗ್ಗಿ ಕೆಳಗೆ ನೋಡಿ ತಾನು ಗಾಬರಿಯಾಗಿ ಹೋದನು. ಪರ್ವತಗಳು ಆಚೀಚೆ ಮಾಲುತ್ತಾ ಶಿಖರಗಳನ್ನು ಅಗಲಿಸಿಕೊಂಡು ಆಕಾಶದಲ್ಲಿ ಕೊಡಿಯಂತೆ ಹರಡುತ್ತಾ ತಮ್ಮ ಬುಡಕ್ಕೆ ಸೂರ್ಯರಶ್ಮಿ ಬೀಳದಂತೆ ಚಲಿಸುತ್ತಿದ್ದುವು. ಇದೆಂತಹ ವಿಪರೀತ!
ಸೀದಾಗಿ ಹರಿದು ಸಾಗರ ಸೇರಬೇಕಾಗಿದ್ದ ನದಿಗಳು ಸಾಗರಕ್ಕಿಂತ ಎತ್ತರವಾದ ಪ್ರದೇಶಕ್ಕೆ ಏರಲು ನೋಡುತ್ತಿದ್ದುವು. ವೃಕ್ಷಗಳು ತಲೆ ಕೆಳಗಾಗಿ ಬೇರುಗಳು ಆಕಾಶವನ್ನು ಒದೆಯುತ್ತಿದ್ದುವು. ಸಮುದ್ರ ತರಂಗಗಳ ಮೇಲೆ ಜಲಚರಗಳು ತೇಲುತ್ತಾ ಕುಪ್ಪಳಿಸಿ ಹಾರುತ್ತಿದ್ದುವು. ಕೆಲವು ನೆಟ್ಟಗೆ ಆಕಾಶಕ್ಕೆ ಏರುತ್ತಿದ್ದುವು, ಬೀಳುತ್ತಿದ್ದುವು. ಕೆಲವು ರೆಕ್ಕೆ ಬಂದ ಪಕ್ಷಿಗಳ ಹಾಗೆ ಹಾರುತ್ತಿದ್ದುವು. ಇಷ್ಟೇ ಅಲ್ಲ, ಪ್ರಾಣಿಕೋಟಿಗಳು ಕೂಡ ತುಂಬಾ ಅನರ್ಥವಾಗಿದ್ದುವು. ಕೆಲವಕ್ಕೆ ತಲೆಗಳೇ ಇಲ್ಲ. ಕೆಲವು ಪ್ರಾಣಿಗಳಿಗೆ ಹಿಂದಿನ ಕಾಲುಗಳಿಲ್ಲ. ಒಂದೇ ಕಾಲಿನ ಪ್ರಾಣಿಗಳು ಕೆಲವು. 3 ಕಾಲಿನ ಪ್ರಾಣಿಗಳು, ಕಿವಿ ಕಣ್ಣುಗಳೆಲ್ಲ ಇದ್ದು ಬಾಯಿಯೇ ಇಲ್ಲದ ಜೀವಿಗಳು. ತಲೆಯಲ್ಲಿ ಬಾಲವಿರುವಂಥವು, ಬಾಲಕ್ಕೆ ತಲೆ ಅಂಟಿಕೊಂಡ ಜಂತುಗಳು ಕಾಣುತ್ತಿದ್ದುವು. ಪಕ್ಷಿಗಳು ರೆಕ್ಕೆಗಳಿಲ್ಲದೆ ಕುಪ್ಪಳಿಸುತ್ತಿದ್ದುವು, ಹೊರಳಾಡುತ್ತಿದ್ದುವು. ಅನೇಕ ಪಕ್ಷಿಗಳು. ಮನುಷ್ಯರಲ್ಲಿ ಕೆಲವರಿಗೆ 2 ತಲೆಗಳಿದ್ದುವು. ಅವುಗಳಲ್ಲಿ ಒಂದು ತಲೆ ಹೆಣ್ಣಿನದು, ಎರಡನೆಯದು ಮಾಸೆ ಮೊಳೆಯುವ ಗಂಡಿನದು. ಶರೀರವು ಯದ್ವಾತದ್ವಾ ಆಗಿತ್ತು. ಹಲವು ಗಂಡು ಮನುಷ್ಯರು ಗೇಣುದ್ದ ಮೊಳದುದ್ದವಾಗಿದ್ದರು. ಸ್ತ್ರೀಯರು ದೊಡ್ಡ ಆನೆಗಳ ಹಾಗೆ, ತಾಳೆ ಮರಗಳ ಹಾಗೆ ಕಾಣುತ್ತಿದ್ದರು. ಬೆನ್ನಿಗೆ ತಲೆಗಳನ್ನು ಅಂಟಿಸಿಕೊಂಡಂತಿರುವವರು, 4-3-1 ಕಾಲುಳ್ಳವರು, ಹೊಟ್ಟೆಯಲ್ಲೇ ದೊಡ್ಡ ಬಾಯಿಯುಳ್ಳ ಕಬಂಧಗಾತ್ರರು ಕರ್ಕಶವಾಗಿ ಆಕ್ರಂದನ ಮಾಡಿಕೊಂಡಿದ್ದರು. ಅನೇಕ ಬಗೆಯ ಮೃಗಗಳು ತಲೆ ಎತ್ತಿ ಗೋಳಿಡುತ್ತಿದ್ದುವು. ಮತ್ತೆ ಹಲವು ಮೂಕವಾಗಿ ಆಕಾಶವನ್ನು ನೋಡುತ್ತಿದ್ದುವು. ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಎಲ್ಲವೂ ನಿಂದಿಸುತ್ತಿರುವಂತೆ, ಕೋಪದಿಂದ ಕೈಕಾಲು ಬಡಿದುಕೊಳ್ಳುವಂತೆ ಕಾಣುತ್ತಿದ್ದುವು. ಒಬ್ಬ ಗೇಣುದ್ದದ ಗಂಡಸು ತಾಳೆ ಮರದ ಹಾಗೆ ವಿಕೃತಾಕಾರಿಣಿಯಾದ ಸ್ತ್ರೀಯನ್ನು ತೋರಿಸುತ್ತಾ, ಓ ಬ್ರಹ್ಮದೇವ, ಇಂತಹ ಸ್ತ್ರೀಯೊಂದಿಗೆ ನಾನು ಹೇಗೆ ಸಂಸಾರ ಸಾಗರದಲ್ಲಿ ಈಜಾಡಿಯೇನು? ನಮಗೆಲ್ಲ ಇಂಥ ದುರ್ಗತಿಯನ್ನು ಏಕೆ ತಂದಿಟ್ಟೆ ಎಂದು ಆಕಾಶಕ್ಕೆ ತಲೆ ಚಾಚಿ ಕೂಗುತ್ತಿದ್ದನು. 4 ತಲೆಗಳನ್ನು ಇಟ್ಟುಕೊಂಡು ಅಸಲು ತಲೆ ಎಂಬುದೇ ಇಲ್ಲದ ಓ ಬ್ರಹ್ಮದೇವ, ನಮ್ಮನ್ನೆಲ್ಲ ಹೀಗೆ ಹುಟ್ಟಿಸಿದೆಯಲ್ಲ, ಹೇಗೆ ಸಾಯಬೇಕು ನಾವು ಎಂದು ವಿಕೃತಾಕಾರಿಗಳಾದ ಮನುಷ್ಯರು ಮಾಡುವ ಆಕ್ರಂದನಗಳು ಬ್ರಹ್ಮನ ಕರ್ಣಗಳನ್ನು ನೋಯಿಸಿದುವು. ಬ್ರಹ್ಮನ 4 ತಲೆಗಳು ಗಿರನೆ ತಿರುಗಿದುವು. ಅವನ 8 ಕಣ್ಣುಗಳಿಗೂ ಕತ್ತಲಿಟ್ಟಿತು. ಏನೂ ತೋರದೆ ಬ್ರಹ್ಮನು ಸರಸ್ವತಿಯ ಮುಖವನ್ನು ನೋಡಿದನು. ಬಿಳಿಚಿಕೊಂಡ ಬ್ರಹ್ಮನ 4 ಮುಖಗಳನ್ನು ನೋಡಿ ಸರಸ್ವತಿ ಸರಸಭಾವನೆಯ ಮುಗುಳ್ನಗುವನ್ನು ಮಾತ್ರ ಸೂಸಿದಳು. ತಕ್ಷಣವೇ ಇದೇಕೆ ಹೀಗಾಯಿತು? ಸಕ್ರಮವಾದ ಸೃಷ್ಟಿಯನ್ನು ಮಾಡಲಿಕ್ಕಾಗಿಯೇ ಸತ್ಸಂಕಲ್ಪ ನಡೆಸಿದ್ದೇನಲ್ಲ, ಹೀಗೆ ವಿಪರೀತವಾಯಿತು ಏತರಿಂದ ಎಂದು ತನಗೆ ತಾನೇ ಹೇಳಿಕೊಂಡಂತೆ ತಲೆಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಬ್ರಹ್ಮನು ಕೂಗಿದನು. ಅವನ ಪ್ರಶ್ನೆ ದಶದಿಶೆಗಳಲ್ಲಿ ಮಾರ್ಮೊಳಗಿತು. ಏನೂ ತೋರದೆ ಭ್ರಮಾವೀಕ್ಷಣದಿಂದ ದಿಕ್ಕುಗಳನ್ನು ನೋಡುವ ಬ್ರಹ್ಮನಿಗೆ ದೊಡ್ಡದೊಂದು ಪ್ರಕಾಶವು ಕಾಣಲು ತೊಡಗಿತು. ಆ ಪ್ರಕಾಶದಲ್ಲಿ ಅದ್ಭುತವಾದೊಂದು ಮೂರ್ತಿ ಗೋಚರವಾಯಿತು. ಆ ಮೂರ್ತಿಯನ್ನು ನೋಡುತ್ತಿದ್ದಂತೆ ಮೊದಲು ತಾನು ವಟಪತ್ರ ಅದ್ಭುತ ಬಾಲಕನನ್ನು ನೋಡಿದ್ದು ನೆನಪಾಯಿತು ಬ್ರಹ್ಮನಿಗೆ. ಅದನ್ನು ತಾನು ಏನೋ ಭ್ರಮೆ ಎಂದುಕೊಂಡು ನಿರ್ಲಕ್ಷ್ಯ ಮಾಡಿದ್ದು ತಪ್ಪಾಯಿತೇನೋ ಶಾಯಿಯಾದ. ಆ ಪ್ರಕಾಶದ ನಡುವೆ ಗೋಚರವಾದ ಮೂರ್ತಿಗೆ ಆನೆಯ ತಲೆಯಿದ್ದಿತು. 4 ಕೈಗಳಲ್ಲಿ ಅಂಕುಶ, ಕಲಶ, ಪರಶು, ಪಾಶಗಳನ್ನು ಧರಿಸಿಕೊಂಡಿದ್ದನು. ಪೂರ್ಣಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು. ಬೆಳ್ಳಗಾಗಿರುವ ಅವನ ಉತ್ತರೀಯವು ಆಕಾಶದಲ್ಲೆಲ್ಲ ಹರಡಿ ರಪಪನೆಂದು ಹಾರಾಡಿಕೊಂಡಿತ್ತು. ಆ ಮೂರ್ತಿಯನ್ನು ನೋಡಿ ಸರಸ್ವತಿ ನವೋತ್ಸಾಹದಿಂದ ಓಂಕಾರನಾದವನ್ನು ಎಬ್ಬಿಸಿ ವೀಣೆಯನ್ನು ಮಾಂಟತೊಡಗಿದಳು. ದಶದಿಶೆಗಳಲ್ಲಿಯೂ ಆ ಓಂಕಾರವು ಪ್ರತಿಧ್ವನಿಸತೊಡಗಿತು. ಸರಸ್ವತಿ ದೇವಿಯ ಬೆರಳುಗಳು ತಮ್ಮಂತೆಯೇ ನಾದ ನಾಮ ಕ್ರಿಯಾರಾಗವನ್ನು ಮಾಂಟುತ್ತಾ ಮಾಯಾಮಾಳವ ಗೌಳ ರಾಗಕ್ಕೆ ಮಾರ್ಪಡುತ್ತಾ ಹಂಸಧ್ವನಿ ರಾಗವನ್ನು ಆಕ್ರಮಿಸಿಕೊಂಡುವು. ಗಜಾನನನಾಗಿ ಸಾಕ್ಷಾತ್ಕರಿಸಿದ ಆ ದಿವ್ಯ ಮೂರ್ತಿ ವಟಪತ್ರದ ಮೇಲೆ ನಿಂತುಕೊಂಡು ಬ್ರಹ್ಮನನ್ನು ಅಭಯಮುದ್ರೆಯಿಂದ ಆಶೀರ್ವದಿಸಿದನು. ಅವನ ಸುತ್ತಲೂ ಶರತ್ಕಾಲದ ಹುಣ್ಣಿಮೆಯ ದಿನದ ಬೆಳುದಿಂಗಳಂತಹ ಶಾಂತ ಪ್ರಕಾಶವು ಆವರಿಸಿಕೊಂಡಿದ್ದಿತು. ಬ್ರಹ್ಮದೇವ, ಮೊದಲು ನೀನು ನನ್ನನ್ನು ಕಂಡು ಕುರುಡನಾದೆ. ಈಗ ತಪ್ಪು ತಿಳಿದು ಪಶ್ಚಾತ್ತಾಪ ತೋರಿದೆ.
ಅಂತಲೇ ಹರಿಸಿದ್ದೇನೆ ಎಂದು ಗಜಮುಖನಿಂದ ಮಾತುಗಳು ದುರಿದುವು. ಬ್ರಹ್ಮನು 4 ಕೈಗಳನ್ನು ಇಲ್ನೋಡಾಗಿ ಜೋಡಿಸಿ ನಮಸ್ಕರಿಸುತ್ತಾ, ಮಹಾನುಭಾವ, ಅದ್ಭುತ ಮೂರ್ತಿಯಾದ ನೀನು ಯಾರು? ನೀನು ಯಾರೆಂದು ತಿಳಿಯಲು ಅಶಕ್ತನಾದ ಈ ಅಜ್ಞಾನಿಯನ್ನು ಅನುಗ್ರಹಿಸು. ನೀನೇ ಈ ಸೃಷ್ಟಿ ವಿಕಾರಗಳನ್ನು ಹೋಗಲಾಡಿಸಬೇಕು ಎಂದು ಪ್ರಾರ್ಥಿಸಿದನು. ಅಪ್ಪ ಬ್ರಹ್ಮದೇವ, ಸಂಕಲ್ಪದ ಹಿಂದೆಯೇ ವಿಕಲ್ಪವು ಬೆಂಬತ್ತಿಕೊಂಡಿರುತ್ತದೆ. ಅದುವೇ ವಿಘ್ನ. ಆ ವಿಘ್ನವನ್ನು ಅಡ್ಡಗಟ್ಟಿ ತಡೆದು ಸಂಕಲ್ಪಿತ ಕಾರ್ಯವನ್ನು ನೆರವೇರಿಸುವವನಾದ ನಾನು ವಿಶ್ವೇಶ್ವರನಾಗಿದ್ದೇನೆ. ವಿಘ್ನಗಳಿಗೆಲ್ಲ ನಾಯಕತ್ವವನ್ನು ವಹಿಸಿ ವಿಕಲ್ಪವನ್ನು ನನ್ನ ಕೊಡಲಿಯಿಂದ ಛೇದಿಸಿ ಸಂಕಲ್ಪಿಸಿದ ಕಾರ್ಯವನ್ನು ತುಂಬಿದ ಕಲಶದ ಹಾಗೆ ಜಯಪ್ರದವಾಗಿಸುವ ವಿಘ್ನವಿನಾಯಕನಾಗಿರುವವನು ನಾನು. ಈ ಶ್ವೇತವರಾಹ ಕಲ್ಪದಲ್ಲಿ ನನ್ನನ್ನು ನೆನೆಸದೆ ಯಾವ ಕಾರ್ಯವೂ ಸುಗಮವಾಗಿ ಈಡೇರಲಾರದೆಂಬುದನ್ನು ಸೂಚಿಸಲಿಕ್ಕೆ ಈ ಕಲ್ಲೋದಯ ಕಾಲದಲ್ಲಿ ನನ್ನ ಬಾಲರೂಪದಿಂದ ನಿನಗೆ ದರ್ಶನವಿತ್ತೆ. ನೀನು ನಿದ್ದೆಯ ಮಂಪರಿನಲ್ಲಿ ಲಕ್ಷಿಸದೆ ಹೋದೆ. ನಿನ್ನ ಸೃಷ್ಟಿಯ ಮೂಲವಸ್ತುಗಳಾದ ಪಂಚಭೂತಗಳೆನಿಸುವ ಪೃಥ್ವಿ, ನೀರು, ಅಗ್ನಿ, ವಾಯು, ಆಕಾಶವೆಂಬ ಭೂತಗಣಗಳಿಗೆ ನಾನೇ ಅಧಿಪತಿಯಾಗಿರುವೆನು. ಆಹಾರಧಾನ್ಯಗಳನ್ನು ಕೊಟ್ಟು ಫಲಿಸುವ ಸಸ್ಯಗಳನ್ನು ನಾಶ ಮಾಡುವ ಮದೋನ್ಮತ್ತವಾದ ಆನೆಗಳಂತಹ ವಿಘ್ನಗಳನ್ನು ನನ್ನ ಹದನಾದ ಅಂಕುಶದಿಂದ ಹದ್ದುಮೀರದಂತೆ ಮಾಡಿ ಅವುಗಳನ್ನು ನನ್ನ ಬಲವಾದ ಪಾಶದಿಂದ ಎಳೆದು ಕಟ್ಟುವ ನನ್ನನ್ನು ವಿಶ್ವೇಶ್ವರ ಎಂದೇ ಕರೆ ಎಂದು ವಿಶ್ವೇಶ್ವರನು ಮೇಘಗಂಭೀರ ಧ್ವನಿಯಿಂದ ಹೇಳಿದನು. ಆಗ ಬ್ರಹ್ಮನು ವಿಶ್ವೇಶ್ವರನಿಗೆ ಕೈಮುಗಿದು, ದೇವ ವಿಶ್ವೇಶ್ವರ, ನಾನು ಸೃಷ್ಟಿಸಿದ ಸವ್ಯವಾದುವೆಲ್ಲ ಅಪಸವ್ಯವಾಗಿ ಹೋದುವು. ಇಷ್ಟೊಂದು ವಿಪರೀತವಾಗಲು ನೀನೇ ಕಾರಣವೆನ್ನುವೆಯ? ಈಗ ನೋಡಲಾಗದಂತಹ ವಿವಿಧ ವಕ್ರತೆಗಳೆಲ್ಲ ಹೋಗಿ ಸೃಷ್ಟಿಗಳು ಸರಿಯಾಗುವ ಮಾರ್ಗ ಹೇಗೆ ಎಂದು ಕೇಳಿದನು. ಬ್ರಹ್ಮದೇವ, ವಿಘ್ನಗಳೆಂದರೆ ಏನೆಂದು ನಿನಗೆ ತಿಳಿಯಬೇಕೆಂತಲೇ ಹೀಗೆಲ್ಲ ನಡೆಯಿತು. ಆಗ ನನ್ನನ್ನು ಕುರಿತು ನೀನು ಆಲೋಚಿಸಲೇ ಇಲ್ಲ. ನನ್ನನ್ನು ಕುರಿತು ಆಲೋಚಿಸುವುದೆಂದರೆ ವಿಘ್ನಗಳನ್ನು ಕುರಿತು ಮುಂಜಾಗ್ರತೆ ತೆಗೆದುಕೊಳ್ಳುವುದೆಂದೇ ಅರ್ಥ. ಅಜ್ಞಾನವನ್ನು ಎಳೆದುಕೊಳ್ಳುವ ನಾನು ಅಜ್ಞಾನ ಸ್ವರೂಪನು. ನಿನ್ನಿಂದ ತೊಡಗಿ ಬುದ್ಧಿಯಿರುವ ಪ್ರತಿ ಜೀವಿಯೂ ಕಾರ್ಯರಂಗಕ್ಕೆ ಇಳಿಯುವ ಮೊದಲು ವಿಘ್ನವು ಬಾರದಂತೆ ಜಯಪ್ರದವಾಗಲು ತಕ್ಕ ಜಾಗ್ರತೆಯನ್ನು, ಜ್ಞಾನವನ್ನು ಪಡೆದಿರಲೇಬೇಕು. ಆನೆ ತನ್ನ ಅಡಿಗಳನ್ನು ತೆಗೆದಿಡುವುದಕ್ಕೆ ಮೊದಲು ನೆಲದ ಗಟ್ಟಿತನವನ್ನು ತಿಳಿದುಕೊಂಡೇ ನಡೆಯುತ್ತದೆ. ಪ್ರಾಣಿಗಳಲ್ಲಿ ಆನೆಯ ಬುದ್ಧಿ ಬಲವು ಅದರ ಹಾಗೆಯೇ ಬಹಳ ದೊಡ್ಡದು. ಆನೆಯ ಹಾಗೆ ವಿಶೇಷ ಮೇಧಸ್ಸಿನೊಂದಿಗೆ ಕೂಡಿರಬೇಕೆಂತಲೇ ನಾನು ಗಜಾನನನಾಗಿದ್ದೇನೆ. ನೀನು ನಿದ್ದೆಯಲ್ಲಿದ್ದ ಕಾಲದಲ್ಲಿ ಸೋಮಕಾಸುರನು ಬಂದು ನಿನ್ನ 4 ವೇದಗಳನ್ನು ಅಪಹರಿಸಿಕೊಂಡು ಹೋಗಿ ಸಮುದ್ರದ ಅಡಿಯಲ್ಲಿ ಅಡಗಿಸಿಟ್ಟನು. ಮಹಾವಿಷ್ಣು ಮತ್ಸ್ಯಾವತಾರವೆತ್ತಿ ಸೋಮಕಾಸುರನನ್ನು ಸಂಹರಿಸಿ ನಿನ್ನ ವೇದಗಳನ್ನು ಭದ್ರವಾಗಿ ತಂದು ವಟಪತ್ರದ ಮೇಲೆ ಮಲಗಿದ್ದ ನನ್ನ ಹತ್ತಿರ ಇಟ್ಟಿದ್ದಾನೆ. ಇಕೋ, ಅವುಗಳನ್ನು ತಿರುಗಿ ಪಡೆದು ಸೃಷ್ಟಿ ಕಾರ್ಯವನ್ನು ನಿರ್ವಹಿಸು ಎಂದು ಹೇಳಿ ವಿಶ್ವೇಶ್ವರನು ಬ್ರಹ್ಮನಿಗೆ ಚತುರ್ವೇದಗಳನ್ನು ಕೊಟ್ಟನು. ಬ್ರಹ್ಮನು ಅವುಗಳನ್ನು ಪಡೆದುಕೊಂಡು ಪರಮಾನಂದದಿಂದ ವಿಶ್ವೇಶ್ವರನನ್ನು ಸ್ತುತಿಸುತ್ತಾ, ಓ ದಯಾನಿಧಿಯೇ, ಈ ವೇದಗಳನ್ನು ನಾನು ಮರೆತಿದ್ದೆ. ಇನ್ನು ಮೇಲೆ ಪ್ರತಿಕಲ್ಪಾಂತದಲ್ಲಿಯೂ ಸೃಷ್ಟಿ ಸಂಕಲ್ಪ ಮಾಡುವ ಮೊದಲು ನಿನ್ನನ್ನು ಧ್ಯಾನಿಸಿ ಮನಸಾರೆ ಪೂಜಿಸಿ ಆಮೇಲೆಯೇ ಕಾರ್ಯರಂಗಕ್ಕೆ ಇಳಿಯುವ ಹಾಗೆ ವರವನ್ನು ಅನುಗ್ರಹಿಸು. ಈ ವಕ್ರ ಸೃಷ್ಟಿಯನ್ನು ಉಪಸಂಹರಿಸುವ ಹಾಗೆ ಮಾಡು ಗಣೇಶ ಎಂದು ಬೇಡಿದನು. ವಿಶ್ವೇಶ್ವರನ ಪ್ರಭಾವದಿಂದ ಅದುವರೆಗೆ ನಡೆದ ಸೃಷ್ಟಿಯ ವಕ್ರ ಅಕ್ರಮಗಳೆಲ್ಲ ಕ್ಷಣಮಾತ್ರದಲ್ಲಿ ಮಾಯವಾಗಿ ಹೋದುವು. ಆಗ ವಿಶ್ವೇಶ್ವರನು ಮತ್ತೆ ಬ್ರಹ್ಮನನ್ನು ಕುರಿತು, ಓ ಬ್ರಹ್ಮದೇವ, ನಿನ್ನ ಮೂಲಕ ವಿಶ್ವವೆಲ್ಲ ಕೇಳಲಿ. ವಕ್ರತೆಗಳನ್ನು ತುಂಡು ತುಂಡು ಮಾಡುವವನು ನಾನಾದುದರಿಂದ ನಾನು ವಕ್ರತುಂಡನೆಂಬ ಸಾರ್ಥಕ ನಾಮಧೇಯನಾಗಿದ್ದೇನೆ. ನನ್ನ ಸೊಂಡಿಲನ್ನು ವಕ್ರವಾಗಿಯೇ ಇಟ್ಟುಕೊಳ್ಳುತ್ತೇನೆ. ವಕ್ರತುಂಡನಾದ ನನ್ನನ್ನು ಧ್ಯಾನಿಸಿ ತಲೆ ಹಾಕುವ ಯಾವ ಕಾರ್ಯವಾದರೂ ಹಾಳು ಬೀಳಲಾರದು. ನೀನು ಕೇಳಿಕೊಂಡ ಹಾಗೆ ವರ ಕೊಟ್ಟಿದ್ದೇನೆ. ನನ್ನನ್ನು ಸ್ಮರಿಸು, ಸೃಷ್ಟಿ ಕಾರ್ಯ ನಡೆಸು.
ಸೃಷ್ಟಿ ಮಾಡುವುದು ಒಂದು ಕಲೆ. ಆ ಕಲೆಗೆ ಯಾವ ಅಸಮಂಜಸಗಳು ಬಾರದಂತೆ ಜಗತ್ತು ನೀನು ಎಣಿಸಿಕೊಂಡಂತೆಯೇ ಲೆಕ್ಕ ತಪ್ಪದೆ ಕ್ರಮ ತಪ್ಪದೆ ಕಲಾನಿಲಯವಾಗಿ ಬೆಳಗಿಕೊಂಡಿರುತ್ತದೆ. ನಿನಗೆ ಹೇಗೆ ಸಮೀಪದವನಾದೆನೋ ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲರಿಗೂ. ಈ ಶ್ವೇತವರಾಹ ಕಲ್ಪದಲ್ಲಿ ನಾನು ಎಟಕುವವನಾಗಿದ್ದು ಪ್ರಥಮ ಪೂಜೆಗಳನ್ನು ಸ್ವೀಕರಿಸುವವನಾಗಿ ವಿಶ್ವೇಶ್ವರನೆಂದು ವಿಘ್ನಗಳಿಂದ ಕಾಪಾಡುತ್ತಾ ಇರುವೆನು. ಸಂಕಲ್ಪ ಸಿದ್ಧಿಯನ್ನು ಸಾಧಿಸುವಂತಹ ಸಿದ್ಧಿವಿನಾಯಕನಾಗಿರುವೆನು. ಸಕಲ ಗಣಗಳಿಗೂ ಅಧಿಪತಿಯಾಗಿ ಪಾರ್ವತಿಯರಿಗೆ ಗಣಪತಿ ಎನಿಸುವಂತೆ ಶಿವಪುತ್ರನಾಗಿ ಅವತಾರವೆತ್ತುತ್ತೇನೆ ಎಂದು ಹೇಳಿ ಬ್ರಹ್ಮನನ್ನು ಹರಸಿ ಅಂತರ್ಧಾನನಾದನು. ಆ ಕೂಡಲೇ ಸರಸ್ವತೀ ದೇವಿ ಹಿಂದೋಳವನ್ನು ಪ್ರಾರಂಭಿಸಿ ಶ್ರೀರಾಗದಿಂದ ಮಹಾಕಾಶವೆಲ್ಲ ತುಂಬಿ ಪುಲಕಿತವಾಗುವ ಹಾಗೆ ವೀಣೆಯಿಂದ ನಾದ ಎಬ್ಬಿಸಿದಳು. ಬ್ರಹ್ಮನು ವಿಶ್ವೇಶ್ವರಾಯ ನಮಃ ಎಂದು ಸೃಷ್ಟಿಯನ್ನು ಪ್ರಾರಂಭಿಸಿದಾಗ ಸೃಷ್ಟಿ ಮತ್ತಿಷ್ಟು ಅಂದವಾಗಿ ನಿರ್ವಿಘ್ನವಾಗಿ ಸಾಗತೊಡಗಿತು. ಘನಗಂಭೀರವಾದ ಪರ್ವತ ಪಂಕ್ತಿಗಳು, ಅಮೃತ ಜಲಗಳಿಂದ ನದಿ ಸರೋವರಗಳು, ಸುಂದರ ವನಗಳು, ಬಣ್ಣ ಬಣ್ಣಗಳ ಚಿತ್ರಗಳಂತಹ ಪ್ರಾಣಿಗಳು, ಪಕ್ಷಿಗಳು, ಶಾರೀರಕವಾಗಿ ಮಾನಸಿಕವಾಗಿ ಬಲವನ್ನು ಉನ್ನತಿಯನ್ನು ಪಡೆಯಲಾಗುವಂತಹ ಮನುಷ್ಯರು ತುಂಬುತ್ತಾ ಬ್ರಹ್ಮ ಸೃಷ್ಟಿಯೊಂದು ಕಲಾನಿಲಯವಾಯಿತು. ವಾಗ್ದೇವಿ ಸರಸ್ವತಿ ತನ್ನ ವಾಣಿಯನ್ನು ಸಂಗೀತದಂತೆ ಪ್ರಾಣಿಕೋಟಿಗಳಿಗೆ ಪ್ರಸಾದಿಸಿದಳು. ಜೀವಕೋಟಿ ಸುಲಕ್ಷಣವಾಗಿ ಬೆಳೆಯತೊಡಗಿತು, ಬೀಳಲು ಆಯಿತು. ಹರಡುವ ಆಲದ ಮರದ ಹಾಗೆ ಜಗತ್ತು ವಿಶಾಲವಾಗತೊಡಗಿತು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.